ಸ್ವಾಗತ. ಚಕ್ರವ್ಯೂಹ ಪ್ರಚಲಿತ ಘಟನೆಗಳ ಸರಣಿಯಲ್ಲಿ ಇದು ನಮ್ಮ 4ನೇ ವಿಷಯ. ನಮಸ್ಕಾರ. ಇಂದು ನಾವು ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಪರೀಕ್ಷೆಗಳ ದೃಷ್ಟಿಯಿಂದ ಒಂದು ಬಹಳ ಮುಖ್ಯವಾದ ಒಂದು ಹಾಟ್ ಟಾಪಿಕ್ ಅನ್ನೇ ಆಳವಾಗಿ ಚರ್ಚೆ ಮಾಡೋಣ. ಹೌದು. ಅದುವೇ ಪ್ಯಾರಿಸ್ ಹವಾಮಾನ ಒಪ್ಪಂದ. ಅದರಲ್ಲಿ ಭಾರತದ ಗುರಿಗಳು ಏನು ಮತ್ತು ಆ ಗುರಿಗಳನ್ನು ಮುಟ್ಟುವಲ್ಲಿ ನಾವು ನಿಜವಾಗಿಯೂ ಎಷ್ಟು ಯಶಸ್ವಿಯಾಗಿದ್ದೇವೆ ಅನ್ನೋದು. ಹೌದು. ಇದು GS3 ಪತ್ರಿಕೆಯಲ್ಲಿ ಪರಿಸರ ವಿಭಾಗದಲ್ಲಿ ಬರುವ ಅತ್ಯಂತ ಪ್ರಮುಖವಾದ ವಿಷಯ. ಕೇವಲ ಅಂಕಿಅಂಶಗಳಲ್ಲ, ಅದರ ಹಿಂದಿನ ವಿಶ್ಲೇಷಣೆ ಬಹಳ ಮುಖ್ಯ ಆಗುತ್ತೆ. ನಮ್ಮಲ್ಲಿರೋ ಮಾಹಿತಿಯ ಪ್ರಕಾರ ಭಾರತದ ಹವಾಮಾನ ಹೋರಾಟದ ಕಥೆಯಲ್ಲಿ 2 ಮುಖಗಳಿವೆ ಅಂತ ಕಾಣಿಸ್ತಾ ಇದೆ. ಒಂದು, ಜಗತ್ತಿಗೆ ನಾವು ತೋರಿಸ್ತಿರುವ ಅದ್ಭುತ ಪ್ರಗತಿಯ ಚಿತ್ರ. ಸರಿ. ಇನ್ನೊಂದು, ಆ ಚಿತ್ರದ ಹಿಂದಿರುವ ಕಠಿಣ ವಾಸ್ತವ. ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ಈ 2 ಮುಖಗಳನ್ನು ನೋಡೋಣ ಮತ್ತು ಯಾವುದು ಹೆಚ್ಚು ಸತ್ಯಕ್ಕೆ ಹತ್ತಿರ ಅಂತ ತಿಳಿಯೋಣ. ಖಂಡಿತ. ಮೇಲ್ನೋಟಕ್ಕೆ ಕಾಣುವ ಸಂಖ್ಯೆಗಳಿಗೂ ಮತ್ತು ನೆಲದ ಮೇಲಿನ ವಾಸ್ತವಕ್ಕೂ ಇರುವ ಅಂತರವೇ ಪರೀಕ್ಷೆಯಲ್ಲಿ ಒಂದು ವಿಶ್ಲೇಷಣಾತ್ಮಕ ಉತ್ತರಕ್ಕೆ ಬೇಕಾದ ಕಚ್ಚಾ ಸಾಮಗ್ರಿ. ಹಾಗಾದ್ರೆ ಮೊದಲಿಗೆ ಭಾರತದ ಸಾಧನೆಗಳನ್ನೇ ನೋಡೋಣ. ಈ ಗುರಿಗಳ ಬಗ್ಗೆ ಕೆಳಚೆಲ್ಲಾಗಿದೆ. ಆದರೆ ನಿಜವಾಗಿಯೂ ನಾವೇನಾದರೂ ಸಾಧಿಸಿದೀವಾ? ಅಂಕಿಅಂಶಗಳು ಏನ್ ಹೇಳ್ತವೆ? ಆಕ್ಚುಲಿ ಅಂಕಿಅಂಶಗಳು ನಿಜಕ್ಕೂ ಪ್ರಭಾವಶಾಲಿಯಾಗಿವೆ. ಮೊದಲನೇದಾಗಿ ಹೊರಸೂಸುವಿಕೆ ತೀವ್ರತೆ ಅಥವಾ ಎಮಿಷನ್ಸ್ ಇಂಟೆನ್ಸಿಟಿಯನ್ನು ತೆಗೆದುಕೊಳ್ಳೋಣ. ಎಮಿಷನ್ಸ್ ಇಂಟೆನ್ಸಿಟಿ ಅಂದ್ರೆ? ಸರಳವಾಗಿ ಹೇಳೋದಾದ್ರೆ, ಒಂದು ದೇಶ ತನ್ನ GDPಯ ಪ್ರತಿ ಯೂನಿಟ್ ಉತ್ಪಾದಿಸಲು ಎಷ್ಟು ಇಂಗಾಲವನ್ನು ಹೊರಸೂಸುತ್ತದೆ ಎಂಬುದು. ಇದನ್ನೊಂದು ಕಾರಿನ ಮೈಲೇಜ್ಗೆ ಹೋಲಿಸಬಹುದು. ಓಕೆ. ನಾವು ಹೆಚ್ಚು ದೂರ ಪ್ರಯಾಣಿಸುತ್ತಿದ್ದೇವೆ ಅಂದ್ರೆ ನಮ್ಮ GDP ಬೆಳೆಯುತ್ತಿದೆ. ಆದ್ರೆ ಪ್ರತಿ ಕಿಲೋಮೀಟರ್ಗೆ ಕಡಿಮೆ ಪೆಟ್ರೋಲ್ ಬೆಳೆಸುತ್ತಿದ್ದೇವೆ ಅಂದ್ರೆ ಪ್ರತಿ $, GDPಗೆ ಕಡಿಮೆ ಮಾಲಿನ್ಯ ಮಾಡುತ್ತಿದ್ದೇವೆ. ವಾವ್! ಈಗ ಸ್ಪಷ್ಟವಾಯಿತು. ಹಾಗಾದ್ರೆ ಇದರಲ್ಲಿ ನಮ್ಮ ಗುರಿ ಮತ್ತು ಸಾಧನೆ ಹೇಗಿದೆ? ನಮ್ಮ ಗುರಿ 2030ರ ವೇಳೆಗೆ 2005ರ ಮಟ್ಟಕ್ಕೆ 33ರಿಂದ 35% ಕಡಿತ ಮಾಡುವುದಾಗಿತ್ತು. ಆದ್ರೆ ನಮ್ಮ ಮೂಲಗಳ ಪ್ರಕಾರ ನಾವು 2020ರಲ್ಲೇ 2020ರಲ್ಲೇ ಹೌದು, ನಿಗದಿತ ಸಮಯಕ್ಕಿಂತ 10 ವರ್ಷ ಮೊದಲೇ 36% ಕಡಿತ ಸಾಧಿಸಿದ್ದೇವೆ. ಅದ್ಭುತ. ಅಂದ್ರೆ ನಾವು ನಮ್ಮ ಆರ್ಥಿಕತೆಯನ್ನ ಬಳಸುತ್ತಲೇ ಮಾಲಿನ್ಯದ ದಕ್ಷತೆಯನ್ನ ಹೆಚ್ಚಿಸಿದ್ದೇವೆ ಅಂದ ಹಾಗಾಯ್ತು. ಇದು ಹೇಗೆ ಸಾಧ್ಯವಾಯಿತು? ಇದಕ್ಕೆ 2 ಪ್ರಮುಖ ಕಾರಣಗಳಿವೆ. ಒಂದು, ನಮ್ಮ ಆರ್ಥಿಕತೆಯು ತಯಾರಿಕಾ ವಲಯಕ್ಕಿಂತ ಸೇವಾ ವಲಯದ ಕಡೆಗೆ ಹೆಚ್ಚು ವಾಲುತ್ತಿದೆ. ಗೊತ್ತಾ, ಸೇವಾ ವಲಯಕ್ಕೆ ಕಡಿಮೆ ಇಂಧನ ಬೇಕಾಗ್ತದೆ. ಹೌದು, ನಿಜ. ಎರಡನೇದು, ಸರ್ಕಾರದ ಪರ್ಫಾರ್ಮ್, ಅಚೀವ್ ಅಂಡ್ ಟ್ರೇಡ್ ಅಂದ್ರೆ PAT ಸ್ಕೀಮ್ನಂತಹ ಯೋಜನೆಗಳು ಕೈಗಾರಿಕೆಗಳಲ್ಲಿ ಇಂಧನ ದಕ್ಷತೆಯನ್ನು ಹೆಚ್ಚಿಸಲು ಪ್ರೋತ್ಸಾಹಿಸಿವೆ. ಸರಿ, ಇದು ಮೊದಲ ಯಶಸ್ಸು. ಇನ್ನೊಂದು ಪ್ರಮುಖ ಕ್ಷೇತ್ರ ಅಂದ್ರೆ ನವೀಕರಿಸಬಹುದಾದ ಇಂಧನ ಅಲ್ವಾ? ಎಲ್ಲೆಲ್ಲೂ ಸೋಲಾರ್ ಪಾರ್ಕ್ಗಳ ಬಗ್ಗೆ ಕೇಳ್ತಿದ್ದೀವಿ. ಹೌದು, ಇಲ್ಲಿಯೂ ಸಂಖ್ಯೆಗಳು ಆಕರ್ಷಕವಾಗಿವೆ. ಒಂದು ಅಂದಾಜಿನ ಪ್ರಕಾರ 2025ರ ಮಧ್ಯದ ವೇಳೆಗೆ ಭಾರತದ ಒಟ್ಟು ವಿದ್ಯುತ್ ಸ್ಥಾಪಿತ ಸಾಮರ್ಥ್ಯದಲ್ಲಿ ಅಂದ್ರೆ ಇನ್ಸ್ಟಾಲ್ಡ್ ಕೆಪಾಸಿಟಿಯಲ್ಲಿ 50% ಪಾಲು ನವೀಕರಿಸಬಹುದಾದ ಇಂಧನದ್ದೇ ಆಗಲಿದೆ. ಅರ್ಧದಷ್ಟು. ಇದು ಕೇಳೋಕೆ ದೊಡ್ಡ ಸಾಧನೆ ಅಂತ ಕಾಣುತ್ತೆ. ಆದರೆ ಇಲ್ಲಿಯ ಒಂದು ದೊಡ್ಡ ಆದರೆ ಇದೆ, ಮತ್ತು ಇದು ಪರೀಕ್ಷೆಯಲ್ಲಿ ನಿಮ್ಮ ಉತ್ತರವನ್ನು ಬೇರೆಯವರಿಗಿಂತ ಭಿನ್ನವಾಗಿಸುವ ಪಾಯಿಂಟ್. ಓಕೆ. ಸ್ಥಾಪಿತ ಸಾಮರ್ಥ್ಯಕ್ಕೂ ವಾಸ್ತವಿಕ ಉತ್ಪಾದನೆಗೂ ಅಂದ್ರೆ ಆಕ್ಚುಯಲ್ ಜನರೇಷನ್ಗೂ ದೊಡ್ಡ ವ್ಯತ್ಯಾಸವಿದೆ. ಒಂದು ನಿಮಿಷ. ಹಾಗಾದ್ರೆ ನಾವು ಇಷ್ಟೆಲ್ಲ ಸೋಲಾರ್ ಪಾರ್ಕ್ಗಳನ್ನು ಕಟ್ಟುತ್ತಿದ್ದರೂ ನಮ್ಮ ಮನೆಗೆ ಬರುವ ಕರೆಂಟ್ ಹೆಚ್ಚಾಗಿ ಕಲ್ಲಿದ್ದಲಿನಿಂದಲೇ ಬರುತ್ತಿದೆ ಅಂತಾಯ್ತಾ? ಇದೊಂದು ದೊಡ್ಡ ವಿರೋಧಾಭಾಸ ಅಲ್ವಾ? ನಿಖರವಾಗಿ. ನಮ್ಮ ಮೂಲಗಳ ಪ್ರಕಾರ ಸ್ಥಾಪಿತ ಸಾಮರ್ಥ್ಯದಲ್ಲಿ ನವೀಕರಿಸಬಹುದಾದ ಇಂಧನದ ಪಾಲು ವೇಗವಾಗಿ ಹೆಚ್ಚುತ್ತಿದ್ದರೂ ದೇಶದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಇಂದಿಗೂ ಕಲ್ಲಿದ್ದಲಿನ ಪಾಲು 70%ಕ್ಕಿಂತ ಹೆಚ್ಚಿದೆ. ಸಾಮರ್ಥ್ಯ ಇದ್ರೂ ಉತ್ಪಾದನೆ ಯಾಕೆ ಅಷ್ಟಿಲ್ಲ? ಕಾರಣ ಸರಳ. ಸೂರ್ಯ 24 ಗಂಟೆಯೂ ಇರೋದಿಲ್ಲ. ಗಾಳಿ ನಿರಂತರವಾಗಿ ಬೀಸೋದಿಲ್ಲ. ಈ ನವೀಕರಿಸಬಹುದಾದ ಇಂಧನ ಮೂಲಗಳು ಇಂಟರ್ಮಿಟೆಂಟ್ ಅಂದ್ರೆ ಅಸ್ಥಿರ. ಸರಿ. ಸೌರಶಕ್ತಿ ಗರಿಷ್ಠ ಮಟ್ಟದಲ್ಲಿ ಉತ್ಪಾದನೆಯಾದಾಗ ಅದನ್ನ ಸಂಗ್ರಹಿಸಿಡಲು ಬೃಹತ್ ಬ್ಯಾಟರಿಗಳಂತಹ ಇಂಧನ ಸಂಗ್ರಹಣಾ ವ್ಯವಸ್ಥೆ ಅಂದ್ರೆ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಬೇಕು. ಸದ್ಯಕ್ಕೆ ಈ ತಂತ್ರಜ್ಞಾನ ಬಹಳ ದುಬಾರಿ ಮತ್ತು ನಮ್ಮಲ್ಲಿ ಅಷ್ಟು ವ್ಯಾಪಕವಾಗಿಲ್ಲ. ಹಾಗಾಗಿ ನಾವಿನ್ನೂ ಕಲ್ಲಿದ್ದಲಿನ ಮೇಲೆ ಅವಲಂಬಿತರಾಗಿದ್ದೇವೆ. ಹೌದು. ದಿನದ 24 ಗಂಟೆಯೂ ನಿರಂತರ ವಿದ್ಯುತ್ ಪೂರೈಕೆಗಾಗಿ
ನಾವು ಇಂದಿಗೂ ಕಲ್ಲಿದ್ದಲು ಸ್ಥಾವರಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೇವೆ. ಈಗ ಸಂಪೂರ್ಣ ಚಿತ್ರಣ ಸಿಕ್ಕಿತು. ಹಾಗಾದ್ರೆ ಮೂರನೇ ಗುರಿ ಕಾರ್ಬನ್ ಸಿಂಕ್ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಅರಣ್ಯಗಳನ್ನ ಬೆಳೆಸುವುದು. ಹೌದು, 2030ರ ವೇಳೆಗೆ 2.5ರಿಂದ 3 ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವಷ್ಟು ಹೆಚ್ಚುವರಿ ಅರಣ್ಯ ಮತ್ತು ಮರಗಳನ್ನು ಬೆಳೆಸುವುದು ಭಾರತದ ಗುರಿ. ಸರ್ಕಾರದ ಅರಣ್ಯ ಸಮೀಕ್ಷಾ ವರದಿಗಳು ISFR ಅಂತೀವಲ್ಲ, ಅವು ಪ್ರತಿ ವರ್ಷ ನಮ್ಮ ಅರಣ್ಯ ಪ್ರದೇಶ ಹೆಚ್ಚಾಗ್ತಿದೆ ಅಂತ ಹೇಳ್ತವೆ. ಇದು ಒಳ್ಳೆ ವಿಷಯ ತಾನೆ? ಇಲ್ಲೂ ಒಂದು ಸೂಕ್ಷ್ಮವಾದ ಸಮಸ್ಯೆ ಇದೆ. ವರದಿಯಲ್ಲಿ ಅರಣ್ಯ ಎಂಬ ಪದದ ವ್ಯಾಖ್ಯಾನದಲ್ಲೇ ಸಮಸ್ಯೆ ಇದೆ. ವ್ಯಾಖ್ಯಾನದಲ್ಲಿಯೇ? ಹೌದು. ಭಾರತದ ಅರಣ್ಯ ಸಮೀಕ್ಷಾ ವರದಿಗಳು ದಟ್ಟವಾದ ನೈಸರ್ಗಿಕ ಕಾಡುಗಳ ಜೊತೆಗೆ ಮನುಷ್ಯರು ನೆಟ್ಟ ಏಕಬೆಳೆ ತೋಟಗಳನ್ನು ಅಂದ್ರೆ ನೀಲಗಿರಿ, ಅಕೇಶಿಯಾ, ತೇಗದಂತಹ ಪ್ಲಾಂಟೇಷನ್ಗಳನ್ನು ಅರಣ್ಯ ಎಂದೇ ಪರಿಗಣಿಸುತ್ತವೆ. ಹಾಗಾದ್ರೆ ಸರ್ಕಾರದ ಈ ಅರಣ್ಯ ವರದಿಗಳನ್ನ ವಿಮರ್ಶಕರು ಒಪ್ಪುವುದಿಲ್ವಾ? ಈ ವ್ಯಾಖ್ಯಾನದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಚರ್ಚೆಗಳಿವ್ಯಾ? ಖಂಡಿತವಾಗಿಯೂ ಒಪ್ಪುದಿಲ್ಲ. ವಿಮರ್ಶಕರು ಹೇಳೋದೇನೆಂದರೆ, ಇದು ಕಾಗದದ ಮೇಲೆ ಅರಣ್ಯ ಪ್ರದೇಶ ಹೆಚ್ಚಾದಂತೆ ತೋರಿಸ್ತದೆ, ಆದ್ರೆ ಜೈವಿಕ ವೈವಿಧ್ಯತೆ, ನೀರಿನ ಮೂಲಗಳ ಸಂರಕ್ಷಣೆ ಅಥವಾ ದೀರ್ಘಕಾಲೀನ ಇಂಗಾಲ ಹೀರಿಕೊಳ್ಳುವ ಸಾಮರ್ಥ್ಯದ ದೃಷ್ಟಿಯಿಂದ ಈ ಏಕಬೆಳೆ ತೋಟಗಳು ನೈಸರ್ಗಿಕ ಕಾಡುಗಳಿಗೆ ಸರಿಸಾಟಿಯಾಗಲು ಸಾಧ್ಯವೇ ಇಲ್ಲ. ಇದು ಹಸಿರು ತೊಳೆಯುವಿಕೆ ಅಂದ್ರೆ ಗ್ರೀನ್ ವಾಷಿಂಗ್ನ ಒಂದು ರೂಪ ಎನ್ನುವ ಆರೋಪವೂ ಇದೆ. ಮೇನ್ಸ್ ಪರೀಕ್ಷೆಯಲ್ಲಿ ಉತ್ತರ ಬರೆಯುವಾಗ ಈ ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಸೇರಿಸಿದ್ರೆ ಹೆಚ್ಚಿನ ಅಂಕ ಸಿಗುತ್ತದೆ. ಸರಿ. ಹಾಗಾದ್ರೆ ಸಾಧನೆಗಳೆಂದು ಹೇಳಲಾದ 3 ಕ್ಷೇತ್ರಗಳಲ್ಲಿ ಮೇಲ್ನೋಟಕ್ಕೆ ಕಾಣುವ ಯಶಸ್ಸಿನ ಹಿಂದೆ ಗಂಭೀರವಾದ ಪ್ರಾಯೋಗಿಕ ಸವಾಲುಗಳು ಮತ್ತು ವ್ಯಾಖ್ಯಾನದ ಸಮಸ್ಯೆಗಳಿವೆ. ಈಗ ಅತ್ಯಂತ ಮಹತ್ವಾಕಾಂಕ್ಷಿಯ ಗುರಿಯಾದ ನೆಟ್ ಝೀರೋ ಬಗ್ಗೆ ಮಾತಾಡೋಣ. ಭಾರತ 2070ಕ್ಕೆ ನೆಟ್ ಝೀರೋ ತಲುಪುವುದಾಗಿ ಘೋಷಿಸಿದೆ. ಮೊದಲು ಈ ನೆಟ್ ಝೀರೋ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ವಿವರಿಸಿ. ಖಂಡಿತ. ನೆಟ್ ಝೀರೋ ಅಂದ್ರೆ ಇಂಗಾಲದ ಹೊರಸೂಸುವಿಕೆಯನ್ನ ಸಂಪೂರ್ಣವಾಗಿ 0ಗೆ ತರೋದು ಅಂತ ಅಲ್ಲ. ಹಾಗಲ್ವಾ? ಇಲ್ಲ, ಹಾಗೆ ಮಾಡುವುದು ಸದ್ಯಕ್ಕೆ ಅಸಾಧ್ಯ. ಬದಲಿಗೆ ಇದನ್ನೊಂದು ಬಾತ್ರೂಮ್ ಸಿಂಕ್ ತರಹ ಯೋಚಿಸಿ. ನಲ್ಲಿಯಿಂದ ಸಿಂಕ್ಗೆ ಬೀಳುವ ನೀರು ನಮ್ಮ ಮಾಲಿನ್ಯ ಅಂದ್ರೆ ಎಮಿಷನ್ಸ್. ಓಕೆ. ಸಿಂಕ್ನಿಂದ ಪೈಪ್ ಮೂಲಕ ಹೊರಹೋಗುವ ನೀರು ಮರಗಳು ಅಥವಾ ತಂತ್ರಜ್ಞಾನವು ಹೀರಿಕೊಳ್ಳುವ ಇಂಗಾಲದ ಪ್ರಮಾಣ ಅಂದ್ರೆ ರಿಮೂವಲ್ಸ್. ಸರಿ. ನೆಟ್ ಝೀರೋ ಅಂದ್ರೆ ನಲ್ಲಿಯಿಂದ ಎಷ್ಟು ನೀರು ಒಳಗೆ ಬರ್ತಿದೆಯೋ ಅಷ್ಟೇ ನೀರು ಹೊರಗೆ ಹೋಗ್ಬೇಕು. ಆಗ ಸಿಂಕ್ ತುಂಬಿ ಹರಿಯುವುದಿಲ್ಲ. ಅಂದ್ರೆ ವಾತಾವರಣದಲ್ಲಿ ಇಂಗಾಲದ ಪ್ರಮಾಣ ಸ್ಥಿರವಾಗಿರ್ತದೆ. ವಾಹ್, ಇದು ಅತ್ಯುತ್ತಮ ಉದಾಹರಣೆ. ಹಾಗಾದ್ರೆ ಈ ಸಮತೋಲನವನ್ನು ಸಾಧಿಸಲು ಭಾರತದ ಕಾರ್ಯತಂತ್ರಗಳೇನು? ಭಾರತ ಬಹು ಆಯಾಮದ ಕಾರ್ಯತಂತ್ರವನ್ನು ಹೊಂದಿದೆ. ನಮ್ಮ ಮೂಲಗಳ ಪ್ರಕಾರ 4 ಪ್ರಮುಖ ಸ್ತಂಭಗಳಿವೆ. ಮೊದಲನೆಯದು ನಾವು ಈಗಾಗಲೇ ಚರ್ಚಿಸಿದಂತೆ ಇಂಧನ ಪರಿವರ್ತನೆ. ಅಂದ್ರೆ ಕಲ್ಲಿದ್ದಲಿನಿಂದ ಸೌರ ಪವನಶಕ್ತಿಗೆ ಬದಲಾಗುವುದು. ಹೌದು, ಅದಕ್ಕೆ ವೇಗವಾಗಿ ಬದಲಾಗುವುದು. ಎರಡನೇದು ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್. ಇದು ಬಹಳ ಮಹತ್ವಾಕಾಂಕ್ಷಿಯ ಯೋಜನೆ. ಉಕ್ಕು, ರಸಗೊಬ್ಬರ, ಸಿಮೆಂಟ್ನಂತಹ ಕೈಗಾರಿಕೆಗಳಲ್ಲಿ ಪಳೆಯುಳಿಕೆ ಇಂಧನಗಳ ಬದಲಿಗೆ ಪರಿಸರ ಸ್ನೇಹಿ ಹಸಿರು ಹೈಡ್ರೋಜನ್ ಬಳಕೆಯನ್ನ ಉತ್ತೇಜಿಸೋದು ಇದರ ಗುರಿ. ಆದ್ರೆ ಗ್ರೀನ್ ಹೈಡ್ರೋಜನ್ ತಂತ್ರಜ್ಞಾನ ಇನ್ನೂ ದುಬಾರಿ ಅಲ್ವಾ? ಮತ್ತು ಅದನ್ನು ಉತ್ಪಾದಿಸಲು ಬೇಕಾದ ವಿದ್ಯುತ್ ಕೂಡ ನವೀಕರಿಸಬಹುದಾದ ಮೂಲದಿಂದಲೇ ಬರ್ಬೇಕಲ್ವಾ? ಹೌದು, ಸದ್ಯಕ್ಕೆ ಇದು ದುಬಾರಿ. ಆದರೆ ಸರ್ಕಾರವು ಉತ್ಪಾದನೆಗೆ ಸಂಬಂಧಿಸಿದ ಪ್ರೋತ್ಸಾಹಧನಗಳನ್ನು ಅಂದ್ರೆ PLI ಸ್ಕೀಮ್ಸ್ ನೀಡಿ ಅದರ ವೆಚ್ಚವನ್ನ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ. ಮತ್ತು ಹೌದು, ನವೀಕರಿಸಬಹುದಾದ ಇಂಧನ ಬಳಸಿದ್ರೆ ಮಾತ್ರ ಅದು ಹಸಿರು ಹೈಡ್ರೋಜನ್ ಆಗುತ್ತೆ. ಸರಿ. ಮೂರನೇ ಕಾರ್ಯತಂತ್ರ ಎಲೆಕ್ಟ್ರಿಕ್ ವಾಹನಗಳು, EVs ಇರಬೇಕು. ಖಂಡಿತ. ಸಾರಿಗೆ ವಲಯವು ಮಾಲಿನ್ಯದ ಒಂದು ದೊಡ್ಡ ಮೂಲ. ಹಾಗಾಗಿ ಫೇಮ್ ಅಂದ್ರೆ FAME ಯೋಜನೆಯಂತಹ ಕಾರ್ಯಕ್ರಮಗಳ ಮೂಲಕ ಎಲೆಕ್ಟ್ರಿಕ್ ವಾಹನಗಳಿಗೆ ಉತ್ತೇಜನ ನೀಡಲಾಗ್ತಿದೆ. ಆದರೆ ಇಲ್ಲೂ ಸವಾಲುಗಳಿವೆ. ಯಾವ ರೀತಿಯ ಸವಾಲುಗಳು? ಮೊದಲನೆಯದು ಚಾರ್ಜಿಂಗ್ ಮೂಲಸೌಕರ್ಯದ ಕೊರತೆ. ಎರಡನೆಯದು ಬ್ಯಾಟರಿ ತಯಾರಿಕೆಗಾಗಿ ನಾವು ಲಿಥಿಯಂನಂತಹ ಕಚ್ಚಾ ವಸ್ತುಗಳಿಗೆ ಬೇರೆ ದೇಶಗಳನ್ನು, ವಿಶೇಷವಾಗಿ ಚೀನಾವನ್ನು ಅವಲಂಬಿಸಿದ್ದೇವೆ. ಮೂರನೆಯ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ, ಆ ಎಲೆಕ್ಟ್ರಿಕ್ ವಾಹನಗಳನ್ನು ಚಾರ್ಜ್ ಮಾಡಲು ಬಳಸುವ ವಿದ್ಯುತ್ ಎಲ್ಲಿಂದ ಬರುತ್ತದೆ? ಅದೂ ಕೂಡ ಕಲ್ಲಿದ್ದಲು ಸ್ಥಾವರದಿಂದಲೇ ಬಂದ್ರೆ
ಮಾಲಿನ್ಯವನ್ನು ರಸ್ತೆಯಿಂದ ವಿದ್ಯುತ್ ಸ್ಥಾವರಕ್ಕೆ ವರ್ಗಾಯಿಸಿದಂತೆ ಆಗುತ್ತೆ ಅಷ್ಟೇ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಹಾಗಾದ್ರೆ 4ನೆಯ ಕಾರ್ಯತಂತ್ರ ಯಾವುದು? 4ನೆಯದು ಕಾರ್ಬನ್ ಸೀಕ್ವೆಸ್ಟ್ರೇಷನ್. ಅಂದ್ರೆ ನಾವು ಚರ್ಚಿಸಿದಂತೆ ಬೃಹತ್ ಪ್ರಮಾಣದಲ್ಲಿ ಅರಣ್ಯೀಕರಣ ಮಾಡುವುದು. ಇದರ ಜೊತೆಗೆ ಕಾರ್ಬನ್ ಕ್ಯಾಪ್ಚರ್ ಮತ್ತು ಸ್ಟೋರೇಜ್ ಅಂದ್ರೆ ಸಿಸಿಎಸ್ ಎಂಬ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದು. ಓಕೆ. ಈ ತಂತ್ರಜ್ಞಾನಗಳು ಕೈಗಾರಿಕೆಗಳ ಚಿಮ್ನಿಗಳಿಂದ ಹೊರಬರುವ ಇಂಗಾಲವನ್ನು ನೇರವಾಗಿ ಹಿಡಿದು ಅದನ್ನ ಭೂಮಿಯ ಆಳದಲ್ಲಿ ಸುರಕ್ಷಿತವಾಗಿ ಶೇಖರಿಸಿಡುತ್ತವೆ. ಆದರೆ ಇದು ಕೂಡ ಇನ್ನೂ ಸಂಶೋಧನಾ ಹಂತದಲ್ಲಿದೆ ಮತ್ತು ಬಹಳ ದುಬಾರಿಯಾಗಿದೆ. ಹಾಗಾದ್ರೆ ಜಾಗತಿಕ ಮಟ್ಟದಲ್ಲಿ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದ ಈ 2070ರ ಗುರಿ ಹೇಗಿದೆ? ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ 2050ಕ್ಕೆ, ಚೀನಾ 2060ಕ್ಕೆ ನೆಟ್ ಝೀರೋ ಗುರಿ ಇಟ್ಟಿವೆ. ನಾವು ತಡ ಮಾಡ್ತಿದ್ದೀವಾ? 2070 ಬಹಳ ದೂರವಾಯಿತು ಅಂತ ಕೆಲವರು ವಾದಿಸಬಹುದಲ್ವಾ? ಅಷ್ಟೊತ್ತಿಗೆ ಆಗಬೇಕಾದ ಹಾನಿ ಆಗಿ ಹೋಗಿರ್ತದೆ ಎಂಬ ಭಯವಿದೆ. ಇದು ಬಹಳ ಪ್ರಸ್ತುತವಾದ ಪ್ರಶ್ನೆ. ಭಾರತ 2070ರ ಗುರಿ ಇಟ್ಟಿರುವುದಕ್ಕೆ ಒಂದು ಬಲವಾದ ಕಾರಣ ಮತ್ತು ತತ್ವವಿದೆ. ಅದನ್ನು ಸಾಮಾನ್ಯ ಆದರೆ ವಿಭಿನ್ನ ಜವಾಬ್ದಾರಿಗಳು ಅಂದ್ರೆ ಕಾಮನ್ ಬಟ್ ಡಿಫರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ CBDR ಅಂತ ಕರೀತಾರೆ. ಅದನ್ನು ಸ್ವಲ್ಪ ವಿವರಿಸಬಹುದೇ? ಇದರ ಅರ್ಥ ಹವಾಮಾನ ಬದಲಾವಣೆಯ ಸಮಸ್ಯೆಯನ್ನು ಎದುರಿಸುವುದು ಎಲ್ಲಾ ದೇಶಗಳ ಸಾಮಾನ್ಯ ಜವಾಬ್ದಾರಿ. ಆದರೆ ಐತಿಹಾಸಿಕವಾಗಿ ಹೆಚ್ಚು ಮಾಲಿನ್ಯ ಮಾಡಿರುವ ಅಭಿವೃದ್ಧಿ ಹೊಂದಿದ ದೇಶಗಳ ಜವಾಬ್ದಾರಿ ಈಗಷ್ಟೇ ಅಭಿವೃದ್ಧಿ ಹೊಂದುತ್ತಿರುವ ಭಾರತದಂತಹ ದೇಶಗಳಿಗಿಂತ ವಿಭಿನ್ನ ಮತ್ತು ಹೆಚ್ಚಾಗಿರಬೇಕು. ಅಮೆರಿಕ ಮತ್ತು ಯುರೋಪ್ ಕೈಗಾರಿಕಾ ಕ್ರಾಂತಿಯ ಕಾಲದಿಂದಲೂ ಅಂದ್ರೆ ಸುಮಾರು 200 ವರ್ಷಗಳಿಂದ ವಾತಾವರಣಕ್ಕೆ ಇಂಗಾಲವನ್ನು ಸೇರಿಸ್ತಾ ಬಂದಿವೆ. ಅವರ ಅಭಿವೃದ್ಧಿ ಅದರ ಮೇಲೆಯೇ ನಿಂತಿದೆ. ಹೌದು, ಅವರ ತಲಾಹೊರಸೂಸುವಿಕೆ ಕೂಡ ನಮ್ಮಕ್ಕಿಂತ ಬಹಳ ಹೆಚ್ಚಿದೆ. ನಿಖರವಾಗಿ. ನಿಮ್ಗೆ ಗೊತ್ತಾ, ಭಾರತದ ಒಬ್ಬ ವ್ಯಕ್ತಿಯ ಸರಾಸರಿ ಕಾರ್ಬನ್ ಹೆಜ್ಜೆಗುರುತು ಅಮೆರಿಕದ ಒಬ್ಬ ವ್ಯಕ್ತಿಯ ಹೆಜ್ಜೆಗುರುತಿನ 10% ಕಡಿಮೆ. ಆದರೂ ನಮ್ಮ ಮೇಲೆ ಹೆಚ್ಚು ಒತ್ತಡವಿದೆ. ನಮ್ಮ ದೇಶದಲ್ಲಿ ಇನ್ನೂ ಕೋಟ್ಯಾಂತರ ಜನರು ಬಡತನದಿಂದ ಹೊರಬರಬೇಕಿದೆ. ಅವರಿಗೆ ಮೂಲಭೂತ ಸೌಕರ್ಯಗಳು ಬೇಕು. ನಮ್ಮ ಆರ್ಥಿಕತೆ ಬೆಳೆಯಬೇಕು. ಈ ಎಲ್ಲದಕ್ಕೂ ಶಕ್ತಿ ಬೇಕು. ಈ ಅಭಿವೃದ್ಧಿಯ ಹಕ್ಕನ್ನು ಉಳಿಸಿಕೊಳ್ಳುತ್ತನೆ ಪರಿಸರದ ಜವಾಬ್ದಾರಿಯನ್ನು ಹೊರಲು ನಮಗೆ ಸಮಯ ಬೇಕು. ಈ ಹಿನ್ನೆಲೆಯಲ್ಲಿ 2070ರ ಗಡುವು ನ್ಯಾಯಸಮ್ಮತವಾಗಿದೆ ಎಂಬುದು ಭಾರತದ ವಾದ. ಈಗ ಸರಿಯಾಗಿ ಕನೆಕ್ಟ್ ಆಯಿತು. ಈ ಐತಿಹಾಸಿಕ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಹಾಗಾದ್ರೆ ಈ ಸಂಪೂರ್ಣ ಚರ್ಚೆಯಿಂದ ಪರೀಕ್ಷೆ ಬರೆಯುವ ಆಕಾಂಕ್ಷಿಗಳು ನೆನಪಿಟ್ಟುಕೊಳ್ಳಲೇಬೇಕಾದ ಕೆಲವು ಪ್ರಮುಖ ಪದಗಳು ಅಥವಾ ಪರಿಕಲ್ಪನೆಗಳು ಯಾವುವು? ಖಂಡಿತ. ಮೊದಲನೆಯದು, ಗ್ಲಾಸ್ಗೋದಲ್ಲಿ ನಡೆದ COP26 ಶೃಂಗಸಭೆಯಲ್ಲಿ ಭಾರತ ಘೋಷಿಸಿದ ಪಂಚಾಮೃತ ಗುರಿಗಳು. 2070ರ ನೆಟ್ ಝೀರೋ ಗುರಿಯೂ ಇದರಲ್ಲಿ ಒಂದಾಗಿದೆ. ಸರಿ, ಪಂಚಾಮೃತ. ಎರಡನೆಯದು NDC, ಅಂದರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್. ಹೌದು. ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ಪ್ರತಿ ದೇಶವೂ ತಾನಾಗಿಯೇ ಘೋಷಿಸಿಕೊಂಡ ಗುರಿಗಳಿವು. ಭಾರತ ತನ್ನ NDC ಗುರಿಗಳನ್ನು ಕಾಲಕಾಲಕ್ಕೆ ಪರಿಷ್ಕರಿಸುತ್ತಾ ಹೆಚ್ಚು ಮಹತ್ವಾಕಾಂಕ್ಷಿಯನ್ನಾಗಿ ಮಾಡ್ತಾ ಬಂದಿದೆ. ಮೂರನೆಯದು ಲೈಫ್ ಅಭಿಯಾನ, ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್. ಇದು ಕೇವಲ ಸರ್ಕಾರದ ನೀತಿಗಳ ಬಗ್ಗೆ ಮಾತಾಡೋದಿಲ್ಲ, ಬದಲಾಗಿ ಜನರ ಜೀವನ ಶೈಲಿಯಲ್ಲೂ ಪರಿಸರ ಸ್ನೇಹಿ ಬದಲಾವಣೆಗಳನ್ನು ತರಲು ಭಾರತವು ಜಗತ್ತಿಗೆ ನೀಡಿದ ಒಂದು ಕರೆ. ಇದು ಪ್ರಬಂಧ ಬರೆಯಲು ಬಹಳ ಒಳ್ಳೆ ಪಾಯಿಂಟ್. ಮತ್ತು ಕೊನೆಯದಾಗಿ ಭಾರತದ ನೆಟ್ ಝೀರೋ ಗುರಿಯ ವರ್ಷ 2070 ಹಾಗೂ ಅದರ ಹಿಂದಿರುವ CBDR ತತ್ವ. ಹೌದು. ಈ 4 ಅಂಶಗಳನ್ನು ನೆನಪಿಟ್ಟುಕೊಂಡರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಅನುಕೂಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಂದಿನ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದರೆ, ಭಾರತ ಹವಾಮಾನ ಗುರಿಗಳನ್ನು ಸಾಧಿಸುವಲ್ಲಿ ಕಾಗದದ ಮೇಲೆ ಖಂಡಿತವಾಗಿಯೂ ಉತ್ತಮ ಪ್ರಗತಿ ತೋರಿಸಿದೆ. ಆದರೆ ಆ ಸಂಖ್ಯೆಗಳ ಆಳಕ್ಕೆ ಇಳಿದಾಗ ನವೀಕರಿಸಬಹುದಾದ ಇಂಧನದ ವಾಸ್ತವಿಕ ಉತ್ಪಾದನೆಯ ಸವಾಲು, ಅರಣ್ಯೀಕರಣದ ವ್ಯಾಖ್ಯಾನದಲ್ಲಿನ ಲೋಪಗಳು ಮತ್ತು ನೆಟ್ ಝೀರೋಗೆ ಸಾಗುವ ದಾರಿಯಲ್ಲಿನ ತಾಂತ್ರಿಕ ಹಾಗೂ ಆರ್ಥಿಕ ಅಡಚಣೆಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಹೌದು. ಮೇನ್ಸ್ ಪರೀಕ್ಷೆಯಲ್ಲಿ ಸಂಧಾನನೀಯ ಪ್ರಶ್ನೆಯೂ ಇದೇ ಆಗಿರಬಹುದು. ಭಾರತವು ತನ್ನ ಹವಾಮಾನ ಗುರಿಗಳನ್ನು ಕಾಗದದ ಮೇಲೆ ತಲುಪಿದ್ದರೂ ಇಂಗಾಲಮುಕ್ತ ಆರ್ಥಿಕತೆಗೆ ಪರಿವರ್ತನೆಗೊಳ್ಳುವಲ್ಲಿ ಎದುರಿಸುತ್ತಿರುವ ವಾಸ್ತವಿಕ ಸವಾಲುಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅದ್ಭುತವಾಗಿ ಚರ್ಚೆಯನ್ನು ಸಂಕ್ಷಿಪ್ತಗೊಳಿಸಿದಿರಿ. ಈ ಚರ್ಚೆಯ ಕೊನೆಯಲ್ಲಿ ಆಲೋಚನೆಗೆ ಒಂದು ಪ್ರಚೋದನಾಕಾಯಿ ಪ್ರಶ್ನೆಯನ್ನು ಬಿಡೋಣ. ಭಾರತದಂತಹ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯು ತನ್ನ ತಕ್ಷಣದ ಇಂಧನ ಬೇಡಿಕೆಗಳನ್ನು ಮತ್ತು ಕೋಟ್ಯಾಂತರ ಜನರ ಅಭಿವೃದ್ಧಿಯ ಆಕಾಂಕ್ಷೆಗಳನ್ನು
ಇಂಗಾಲ ಮುಕ್ತವಾಗುವ ದೀರ್ಘಕಾಲೀನ ಮತ್ತು ನಿರ್ಣಾಯಕ ಗುರಿಯೊಂದಿಗೆ ಹೇಗೆ ಸಮತೋಲನಗೊಳಿಸುತ್ತದೆ? ನೀತಿಗಳು ಮತ್ತು ಯೋಜನೆಗಳು ವಾಸ್ತವಕ್ಕೆ ಇಳಿದಾಗ ನಿಜವಾದ ಆದ್ಯತೆಗಳು ಎಲ್ಲಿರುತ್ತವೆ? ತಕ್ಷಣದ ಅಭಿವೃದ್ಧಿಯೇ ಅಥವಾ ಭವಿಷ್ಯದ ಪರಿಸರವೇ? ಅಥವಾ ಇವೆರಡರ ನಡುವೆ ಒಂದು ಸಮತೋಲಿತ ಮಾರ್ಗವನ್ನು ಕಂಡುಕೊಳ್ಳಲು ನಿಜವಾಗ್ಲೂ ಸಾಧ್ಯವೇ? ಇದು ಮುಂದಿನ ಚರ್ಚೆಗೆ ದಾರಿ ಮಾಡಿಕೊಡುವಂಥ ಪ್ರಶ್ನೆ. ನಮ್ಮ ಇಂದಿನ ಆಳವಾದ ವಿಶ್ಲೇಷಣೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈ ವಿಶ್ಲೇಷಣೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ಈ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಖಂಡಿತ ಸಹಾಯ ಮಾಡುತ್ತೆ ಅನ್ಕೋತೀವಿ. ಈ ವಿವರಣೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಇದೇ ತರಹದ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಮತ್ತೆ PDF ನೋಟ್ಸ್ಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಡೀಟೇಲ್ಸ್ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ. ನೆನ್ಪಡಿ, ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಸರಿ, ಹಾಗಿದ್ರೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ನಮಸ್ಕಾರ.